ಸ್ನೇಹಿತರೆ, ನೀವು ಫ್ಲಿಪ್ಕಾರ್ಟ್ನಲ್ಲಿ ನೀವು ಫೋನ್ಗಳನ್ನು ಬೈ ಮಾತ್ರ ಮಾಡ್ಕೊಳ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ನೀವು ಅಲ್ಲಿ ಹಳೆ ಫೋನ್ಗಳನ್ನ ಸೇಲ್ ಕೂಡ ಮಾಡಬಹುದು. ಅಲ್ಲಿ ಸೇಲ್ ಆಫ್ ಫೋನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ಹೋಗಿಬಿಟ್ಟು ನೀವು ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ IMEI ನಂಬರ್ ಕೆಲವೊಂದಿಷ್ಟು ಡೀಟೇಲ್ಸ್ನ ಹಾಕಿಬಿಟ್ಟು ನಿಮ್ಮ ಒಂದು ಅಲ್ಲಿ ಸೇಲನ್ನು ನೀವು ಮಾಡಬಹುದು. ನಿಮ್ಮ ಹಳೆ ಫೋನನ್ನು ಅಲ್ಲಿ ಒಂದು ಪ್ರೈಸನ್ನು ಅವರು ಫಿಕ್ಸ್ ಮಾಡ್ತಾರೆ ನಿಮ್ಮ ಫೋನ್ನ ಆಧಾರದ ಮೇಲೆ. ಆ ಆಧಾರದ ಮೇಲೆ ನೀವು ಆ ಫೋನನ್ನು ಸೇಲ್ ಮಾಡಬಹುದು. ಯಾವ ರೀತಿ ಅಂತ ನಾನು ಸಂಪೂರ್ಣ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಫ್ಲಿಪ್ಕಾರ್ಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಮಾಡಿಬಿಟ್ಟು ಅಲ್ಲಿ ಯಾವ ರೀತಿ ಸೇಲ್ ಆಪ್ಷನ್ ಇರುತ್ತೆ, ನಾವು ಯಾವ ರೀತಿಯಲ್ಲಿ ನಮ್ಮ ಫೋನನ್ನು ಆ್ಯಡ್ ಮಾಡಬೇಕು ಅಂತ ಸಂಪೂರ್ಣ ನಾನು ಹೇಳ್ತೀನಿ. ನೋಡಿ, ಫೋನಲ್ಲಿ ಫ್ಲಿಪ್ಕಾರ್ಟ್ನಲ್ಲಿ ಇಲ್ಲಿ ಕೆಳಗಡೆ ಸೆಲ್ ಫೋನ್ ಅಂತ ಒಂದು ಆಪ್ಷನ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಇದೇ ಒಂದು ಹೋಮ್ ಪೇಜ್ನಲ್ಲೇ ಇರುತ್ತೆ. ಈ ಒಂದು ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಏನು ಕಾಣ್ತಾ ಇದೆ ಇದರಲ್ಲಿ ನೀವು ಸ್ವಲ್ಪ ಹುಡುಕಿದ್ರೆ ಸಿಗುತ್ತೆ. ಸೆಲ್ ಫೋನ್ ಅಂತ ಇಲ್ಲಿದೆ ನೋಡಿ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೆಲ್ ಫೋನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಈ ರೀತಿ ಒಂದು ಡ್ಯಾಶ್ಬೋರ್ಡ್ ಇಲ್ಲಿ ಓಪನ್ ಆಗಿ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಡೀಟೇಲ್ಸ್ಗಳು ಇಲ್ಲಿರುತ್ತೆ. ನೀವು ಏನೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಅಂತೆಲ್ಲ ಇಲ್ಲಿ ಸೇಲ್ ಅಂತ ಇದೆ, ಇಲ್ಲಿ ಬೈ ಅಂತ ಇದೆ, ಹಂಗೆ ಇಲ್ಲಿ ಎಕ್ಸ್ಚೇಂಜ್ ಅಂತ 3 ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನೋಡ್ಬೋದು, ಬೈ ಅಂದರೆ ಇಲ್ಲಿಂದ ನೀವು ಹಳೆ ಫೋನ್ಸ್ಗಳನ್ನ ಬೈ ಮಾಡ್ಕೋಬೋದು. ಇಲ್ಲಿ ಎಕ್ಸ್ಚೇಂಜ್ ಅಂತ ಇದೆ, ಎಕ್ಸ್ಚೇಂಜ್ ಕೂಡ ನೀವು ಮಾಡ್ಕೋಬಹುದು. ನಿಮ್ಮ ಫೋನನ್ನು ಕೊಟ್ಟು ಬೇರೆ ಫೋನನ್ನ ಎಕ್ಸ್ಚೇಂಜ್ ಕೂಡ ಮಾಡ್ಕೋಬಹುದು. ಇಲ್ಲಿ ಸೆಲ್ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಇಲ್ಲಿ ಟಾಪ್ ಮಾಡಲ್ಸು, ಹೈಯೆಸ್ಟ್ ವ್ಯಾಲ್ಯೂ ಹಿಂಗೆಲ್ಲ ಡೀಟೇಲ್ಸ್ ಕೊಡ್ತಾ ಇದ್ದಾರೆ ನೋಡ್ಬೋದು. ನಂತರದಲ್ಲಿ ಇಲ್ಲಿ ಸೆಲ್ ಅಂತ ಇದೆ, ಇಲ್ಲಿ ಚೆಕ್ ಪ್ರೈಸ್ ಅಂತ ಇದೆ. ನಿಮ್ಮ ಫೋನ್ಗೆ ಎಷ್ಟು ಪ್ರೈಸ್ ಬರುತ್ತೆ ಅಂತ ಚೆಕ್ ಕೂಡ ನೀವು ಮಾಡ್ಕೋಬಹುದು. ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಫೋನ್ ಮಾಡೆಲ್ ಹಾಕಬೇಕಾಗತ್ತೆ, ಹಾಗೂ IMEI ನಂಬರ್ ಕೂಡ ಹಾಕಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಈಗ ಸದ್ಯಕ್ಕೆ ಇರುವಂಥ ಫೋನನ್ನು ಇದು ಆಟೋಮೆಟಿಕ್ಕಾಗಿ ಡಿಟೆಕ್ಟ್ ಮಾಡಿರುತ್ತೆ. ಈ ಫೋನ್ಗೆ ವ್ಯಾಲ್ಯೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದೆ. ನಾವು ಸೆಲ್ ಅನದರ್ ಫೋನ್ ಅಂತ ಇಲ್ಲಿ ಸೆಲ್ ದಿಸ್ ಫೋನ್ ಅಂತ ನೀವು ನೇರವಾಗಿ ಸೆಲ್ ಕೂಡ ಮಾಡಬಹುದು. ನಂತರದಲ್ಲಿ ಪಕ್ಕದಲ್ಲಿ ಸೆಲ್ ಅನದರ್ ಫೋನ್ ಅಂತ ಒಂದು ಆಪ್ಷನ್ ಇದೆ. ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿದೆ ನೋಡಿ, ಸೆಲ್ ಅನದರ್ ಫೋನ್ ಅಂತ. ನೀವು ಬೇರೆ ಫೋನ್ನ ಸೆಲ್ ಮಾಡ್ತಾ ಇದ್ರೆ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಯಾವ ಮಾಡೆಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ವಿವೋ ಫೋನು. ನಂತರ ವಿವೋನಲ್ಲಿ ಇರುವಂಥ ಎಲ್ಲ ಮಾಡೆಲ್ಸ್ಗಳು ಇಲ್ಲಿ ಲಿಸ್ಟ್ ಇರುತ್ತೆ. ಅದರಲ್ಲಿ ನೀವು ಯಾವ ಮಾಡೆಲ್ನ ಸೆಲ್ ಮಾಡ್ತಾ ಇದ್ದೀರ ಅಂತ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಸರ್ಚ್ ಮಾಡಿಬಿಟ್ಟು ನೀವು ಯಾವ ಮಾಡೆಲನ್ನು ಸೆಲ್ ಮಾಡ್ತಾ ಇದ್ದೀರ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮೊದಲು ನೋಡಿ, ಇಲ್ಲಿ ನಾನು ಹುಡುಕಿಬಿಟ್ಟು ನನ್ನ ಫೋನನ್ನು ಸೆಲೆಕ್ಟ್ ಮಾಡ್ಕೋತೀನಿ. Y73 ಎಲ್ಲಿದೆ ಅಂತ ಇಲ್ಲಿದೆ ನೋಡಿ, Y73 ಆ ಫೋನನ್ನು ಸೆಲೆಕ್ಟ್ ಮಾಡ್ಕೋತೀನಿ. ನಂತರದಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ IMEI ನಂಬರ್ನ ಹಾಕಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, *#06# ಅಂತ ನೀವು ಹಾಕಿದರೆ ಇಲ್ಲಿ ವ್ಯಾಲ್ಯೂ ಕೂಡ 5000 ಅಂತ ತೋರಿಸ್ತಾ ಇದೆ. ವಿವೋ ಒಂದು Y73ಗೆ ಆ ಒಂದು IMEI ನೋಡ್ಬೋದು. ಈ ಒಂದು ನಂಬರ್ಗೆ ಕಾಲ್ ಮಾಡಿದರೆ ನಿಮಗೆ IMEI ನಂಬರ್ ಸಿಗುತ್ತೆ ಅಂತ ಹೇಳ್ತಾ ಇದೆ. ಆ ಒಂದು ನಂಬರ್ನ ಡಯಲ್ ಮಾಡಿಬಿಟ್ಟು ನಮ್ಮ IMEI ನಂಬರ್ನ ತೆಗೆದು ಆ ಒಂದು IMEI ನಂಬರ್ನ ಇಲ್ಲಿ ಈ ಬಾಕ್ಸ್ನಲ್ಲಿ ಹಾಕಬೇಕಾಗುತ್ತೆ. ನೋಡಿ, ಈ ರೀತಿ ನಾನು ಹಾಕ್ತೀನಿ. ಹಾಕಿಬಿಟ್ಟು ಇಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡ್ಕೋಬೇಕು. ವೆರಿಫೈ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು, ನೀವು ಒಂದು ಕ್ಯಾಶ್ನ ಯಾವ ರೀತಿ ಫ್ಲಿಪ್ಕಾರ್ಟ್ ಗಿಫ್ಟ್ ಕಾರ್ಡ್ನಲ್ಲಿ ತೊಗೋತೀರಾ ಅಥವಾ ಬ್ಯಾಂಕ್ ಅಕೌಂಟ್ಗೆ ತೊಗೋತೀರಾ ಅಂತ ಕೇಳ್ತಾ ಇದೆ. ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನಾನು ಆಲ್ರೆಡಿ ಬ್ಯಾಂಕ್ ಅಕೌಂಟನ್ನು ಸೇವ್ ಮಾಡಿದ್ದೀನಿ. ನೀವು ಮಾಡಿಲ್ಲ ಅಂದರೆ ಇಲ್ಲಿ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಅಕೌಂಟ್ ನಂಬರ್ ಹಾಗೂ IFS ಕೋಡ್ ಹಾಕಿಬಿಟ್ಟು ಸೇವ್ ಮಾಡಬೇಕಾಗುತ್ತೆ ಬ್ಯಾಂಕ್ ಅಕೌಂಟನ್ನು. ಸೇವ್ ಮಾಡಿದ ನಂತರದಲ್ಲಿ ಇಲ್ಲಿ ಪಿಕಪ್ ಅಡ್ರೆಸ್ ಕೂಡ ಇಲ್ಲಿ ಸೆಲೆಕ್ಟ್ ಮಾಡುವಂಥದ್ದು. ಆದರೆ ಇಲ್ಲಿ ಪಿಕಪ್ ಈಸ್ ಕರೆಂಟ್ಲಿ ಅನ್ಅವೈಲೇಬಲ್ ಅಂತ ಬರ್ತಾ ಇದೆ ನಮ್ಮ ಪಿನ್ ಕೋಡ್ಗೆ. ಆದರೆ ಇಲ್ಲಿ ಕೆಲವೊಂದಿಷ್ಟು ನೀವು ಡೋರ್ ಸ್ಟೆಪ್ ವೆರಿಫಿಕೇಷನ್ ಮಾಡ್ತಾರೆ. ಅಲ್ಲಿ ಏಜೆಂಟ್ ಬಂದುಬಿಟ್ಟು ಕೆಲವೊಂದಿಷ್ಟು ಕಂಡೀಷನ್ಸ್ಗಳನ್ನ, ಆ ಫೋನ್ನ ಕಂಡೀಷನ್ಸ್ಗಳನ್ನ ಚೆಕ್ ಮಾಡಿಬಿಟ್ಟು ಅವರು ಎಕ್ಸೆಪ್ಟ್ ಮಾಡಬೇಕಾ ಅಥವಾ ರಿಜೆಕ್ಟ್ ಮಾಡಬೇಕಾ ಅಂತ ಡಿಸೈಡ್ ಮಾಡ್ತಾರೆ. ಅದು ಅವರ ಒಂದು ಕಂಡೀಷನ್ಗೆ ಎಲ್ಲ ಅದು ಅಪ್ಲೈ ಆಗುವಂಥದ್ದು ಇದ್ದರೆ ಅವರು ಅಕ್ಸೆಪ್ಟ್ ಮಾಡ್ತಾರೆ, ಇಲ್ಲಾಂದರೆ ಅವರು ರಿಜೆಕ್ಟ್ ಮಾಡ್ತಾರೆ. ನಂತರದಲ್ಲಿ ಅವರು ಅಕ್ಸೆಪ್ಟ್ ಮಾಡಿ ಅದನ್ನು ಪಿಕಪ್ ಮಾಡಿದ ನಂತರದಲ್ಲಿ 24 ಗಂಟೆಗಳೊಳಗೆ ನಿಮ್ಮ ಅಮೌಂಟ್ ಅನ್ನೋದು ಬ್ಯಾಂಕಿಗೆ ಬರುತ್ತೆ ಅಂತ ಹೇಳ್ತಾ ಇದೆ. ಈ ರೀತಿ ಕೆಳಗಡೆ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಆರ್ಡರ್ನ ಪ್ಲೇಸ್ ಮಾಡಬೇಕಾಗುತ್ತೆ. ಮಾಡಿದ ನಂತರದಲ್ಲಿ ನಮ್ಮ ಫೋನನ್ನು ಅವರು ಬಂದುಬಿಟ್ಟು ಪಿಕಪ್ ಮಾಡಿಬಿಟ್ಟು ಅದನ್ನು ತಗೊಂಡು ಹೋಗ್ತಾರೆ. ಅಥವಾ ಅದರಲ್ಲಿ ಏನಾದರೂ ಅವ್ರಿಗೆ ಕಂಡೀಷನ್ ಸರಿ ಇಲ್ಲ ಅಂತ ಅನಿಸಿದರೆ ಅವರು ರಿಜೆಕ್ಟ್ ಕೂಡ ಮಾಡಬಹುದು. ಈ ರೀತಿ ನಾವು ಹಳೆ ಫೋನನ್ನು ಇಲ್ಲಿ ಫ್ಲಿಪ್ಕಾರ್ಟ್ನಲ್ಲಿ ಸೇಲ್ ಮಾಡಬಹುದು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.